ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಆರೋಪಿ ಇದ್ದಂತ ಯೂನುಸ್ ಕ್ಲಾಸ್ ಪಟೇಲ್ ಅನ್ನೋರು ಒಬ್ಬ ವ್ಯಕ್ತಿ ಇಂತ್ರ ಚಾಕು ತೋರಿಸ್ಬಿಟ್ಟು ಚಾಕು ಹಿಡಿದು ಅವರಿಂದ ಒಂದು 25,000 ದುಡ್ಡು ಮತ್ತೆ ಅವರ ಸ್ಕೂಟಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಬರಿ ಕೇಸ್ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್. ಇವತ್ತಿನ ಅದನ್ನ ಹುಡ್ಕೊಂಡು ಊರು ದೇವನಗಾಂವ್ ಅಂತ ಕಂಡು ಪೊಲೀಸ್ನವರು ಆ ಕಡೆ ಹೋಗಿರ್ಬೋದು ಅಂತ ಸರ್ಚ್ ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಪತ್ತೆಯಾಗಿ ಪೊಲೀಸರನ್ನ ನೋಡಿದ್ರು ಆ ವೆಹಿಕಲ್ ದಲ್ಲೇ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಬಿದ್ದಿದ್ದಾನೆ. ಅವಾಗ ಪೊಲೀಸರ ಮೇಲೆ ಚಾಕು ತಗೊಂಡು ಹಲ್ಲೆ ಮಾಡಿದ್ರು. ಸೊ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಾದ್ರೆ ಪೊಲೀಸರ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಪೊಲೀಸರು ಕೂಡ ಅವರು ಕೂಡ ಅವಾಗ ಗಾಡಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹರಿಸಿದ್ದಾರೆ. ಆದ್ರೂ ಕೂಡ ಇನ್ಸ್ಪೆಕ್ಟರ್ಗೂ ಕೂಡ ಆತ ಏನು ಕಾಯೋದಕ್ಕೆ ಮತ್ತೆ ಹೊಡೆಯೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಂತ ಇನ್ಸ್ಪೆಕ್ಟರ್ ಲೋಡೆಡ್ ಇದ್ದಂತ ಗನ್ನಿಂದ ಆಕಸ್ಮಿಕ ಗುಂಡು ಅವನ ಕಾಲಿಗೆ ಚೀರಿದಾದ್ಮೇಲೆ ಪೊಲೀಸ್ನವರು ಏನಾಯ್ತು ಅಂತ ನೋಡಿದಾಗ ಅವನು ಕಾಲಿಗೆ ಗುಂಡು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆತನನ್ನ ಅಲ್ಲೇ ಹತ್ತಿರದ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅಂತಂದ್ರೆ ವಿಜಯಪುರ ಹೀಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಾಕ್ಟರ್ ಇಲ್ಲ ಎಂತಾಗಿದೆ ಆ ಹಿನ್ನೆಲೆಯಲ್ಲಿ ಈಗ ಪ್ರಕರಣವನ್ನು ಕೈಗೊಳ್ತಾ ಇದ್ದೀವಿ. ಈತನ ಮೇಲೆ ಈಗಾಗಲೇ 2 ಮರ್ಡರ್ ಕೇಸು, ಒಂದು 3 ಅಟೆಂಪ್ಟ್ ಮರ್ಡರ್ ಕೇಸು ಮತ್ತೆ ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಫರ್ದರ್ ತನಿಖೆಯನ್ನು ಕೈಗೊಳ್ತಾ ಒಂದೇ ಗುಂಡು ಲೆಫ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಆರೋಪಿ ಇದ್ದಂತ ಯೂನುಸ್ ಕ್ಲಾಸ್ ಪಟೇಲ್ ಅನ್ನೋರು ಒಬ್ಬ ವ್ಯಕ್ತಿ ಇಂತ್ರ ಚಾಕು ತೋರಿಸ್ಬಿಟ್ಟು ಚಾಕು ಹಿಡಿದು ಅವರಿಂದ ಒಂದು 25,000 ದುಡ್ಡು ಮತ್ತೆ ಅವರ ಸ್ಕೂಟಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಬರಿ ಕೇಸ್ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್. ಇವತ್ತಿನ ಅದನ್ನ ಹುಡ್ಕೊಂಡು ಊರು ದೇವನಗಾಂವ್ ಅಂತ ಕಂಡು ಪೊಲೀಸ್ನವರು ಆ ಕಡೆ ಹೋಗಿರ್ಬೋದು ಅಂತ ಸರ್ಚ್ ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಪತ್ತೆಯಾಗಿ ಪೊಲೀಸರನ್ನ ನೋಡಿದ್ರು ಆ ವೆಹಿಕಲ್ ದಲ್ಲೇ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಬಿದ್ದಿದ್ದಾನೆ. ಅವಾಗ ಪೊಲೀಸರ ಮೇಲೆ ಚಾಕು ತಗೊಂಡು ಹಲ್ಲೆ ಮಾಡಿದ್ರು. ಸೊ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಾದ್ರೆ ಪೊಲೀಸರ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಪೊಲೀಸರು ಕೂಡ ಅವರು ಕೂಡ ಅವಾಗ ಗಾಡಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹರಿಸಿದ್ದಾರೆ. ಆದ್ರೂ ಕೂಡ ಇನ್ಸ್ಪೆಕ್ಟರ್ಗೂ ಕೂಡ ಆತ ಏನು ಕಾಯೋದಕ್ಕೆ ಮತ್ತೆ ಹೊಡೆಯೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಂತ ಇನ್ಸ್ಪೆಕ್ಟರ್ ಲೋಡೆಡ್ ಇದ್ದಂತ ಗನ್ನಿಂದ ಆಕಸ್ಮಿಕ ಗುಂಡು ಅವನ ಕಾಲಿಗೆ